ರೈತ ಬಾಂಧವರಿಗೆ ಮೆಕ್ಕೆಜೋಳದಲ್ಲಿ ಮುಳ್ಳು ಸಜ್ಜೆ ಮತ್ತು ಫಾಲರ್ ಮೆರಮ್ ಅಂದರೆ ನಾವು ಸೈನಿಕ ಹುಳು ಅಂತ ಹೇಳ್ತೀವಿ, ಅದು ಸುಳಿಯಲ್ಲಿ ಏನು ಬರ್ತದಲ್ಲ ಆ ಹುಳನ ಹೇಗೆ ನಿರ್ವಹಣೆ ಮಾಡ್ಬೋದು, ಹಾಗೆ ಮೆಕ್ಕೆಜೋಳದ ಬೆಳವಣಿಗೆಯನ್ನು ಹೇಗೆ ನೋಡ್ಕೋಬೋದು, ಹಾಗೂ ಮುಳ್ಳು ಸಜ್ಜೆಯನ್ನು ನಾವು ಯಾವ ರೀತಿಯಾಗಿ ಅದನ್ನು ನಮ್ಮ ಮೆಕ್ಕೆಜೋಳದ ಬೆಳೆಯಲ್ಲಿ ಕಡಿಮೆ ಮಾಡ್ಕೋಬೋದು ಅನ್ನೋದಕ್ಕೆ ಮಧುರಾ ಅಗ್ರಿಟೆಕ್ನಿಂದ ನಿಮಗೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ತಮಗೆಲ್ಲ ಮಾಹಿತಿ ಕೊಡ್ತೇವೆ. ನೋಡಿ, ಮಧುರಾ ಅಗ್ರಿಟೆಕ್ ರೈತರಿಗೋಸ್ಕರ ಏನಪ್ಪ ಅಂದರೆ ಹೊಸ ತಾಂತ್ರಿಕ ಕೃಷಿಯನ್ನು ಪಡೆಯಲ್ಲ ಅಂದರೆ ಹೊಸ ವಿಧಾನಗಳು ಮತ್ತು ಸ್ಮಾರ್ಟ್ ಕೃಷಿ ವಿಧಾನಗಳು ಬಳಸುವ ಮತ್ತು ಹೆಚ್ಚಿನ ಇಳುವರಿ ಪಡೆಯಲು ಪ್ರಾಮುಖ್ಯತೆ ನಾವು ನಿಮಗೆ ಕೊಡ್ತೇವೆ. ಈಗ ನಾವು ನೋಡಿರ್ತಕ್ಕಂಥ ಒಂದು ಸಿಚುವೇಷನಲ್ಲಿ ಮೊದಲು ಲಾಸ್ಟ್ 2 ವರ್ಷಗಳಲ್ಲಿದ್ದ ನಾವೇನು ದಾವಣಗೆರೆ, ಹಾವೇರಿ ಆಗಿರ್ಬೋದು, ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಒಂದು ಪ್ರದೇಶಗಳಲ್ಲಿ ನಮಗೆ ಈ ಒಂದು ಮುಳ್ಳು ಸಜ್ಜೆಯ ಒಂದು ಎಫೆಕ್ಟ್ ಜಾಸ್ತಿ ಆಗ್ತಾಯಿದೆ. ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ. ಇದನ್ನು ಯಾವ ರೀತಿಯಾಗಿ ನಾವು ಇದನ್ನು ನಮ್ಮ ಒಂದು ಏನು ಮೆಥಡ್ಸ್ಲಿದ್ದ ಇದರ ಒಂದು ಪರಿಣಾಮವನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ನಾವು ಇದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತೇವೆ. ನೋಡಿ, ಮುಳ್ಳು ಸಜ್ಜೆ ಏನಿದೆ ಮೆಕ್ಕೆಜೋಳದಲ್ಲಿ, ಇದು ಒಂದು ನಿಮಗೆ ನಿರ್ವಹಣೆ ಮಾಡೋದು ಭಾಳ ಮುಖ್ಯವಾಗುತ್ತೆ. ಯಾಕಂದರೆ ನೀವು ಕಳೆ ತೆಗೆಯೋದಕ್ಕೆ ಆಗೋದಿಲ್ಲ. ಏನಾಗುತ್ತೆ, ಇದಕ್ಕೆ ಒಂದು ಸ್ವಲ್ಪ ನಿಮ್ಮ ಒಂದು ನೀವು ಇಷ್ಟು ದಿನ ಏನಾಗ್ತಿತ್ತಪ್ಪ ಅಂದರೆ ರೈತರು ಯಾರು ಕೂಡ ಕಳೆನಾಶಕಗಳನ್ನ ಹೊಡೆಯತಕ್ಕಂಥ ಒಂದು ಇದಕ್ಕೆ ಹೋಗ್ತಾ ಇಲ್ಲ. ಇನ್ಮೇಲೆ ತಾವುಗಳು ಮುಳ್ಳು ಸಜ್ಜೆ ಆಗಲಿ ಇತರ ಕಳೆಗಳನ್ನು ನಿರ್ವಹಣೆ ಮಾಡಬೇಕಪ್ಪ ಅಂದರೆ ನೀವು ಮೊದಲಿಂದನೇ ಈ ಒಂದು ವಿಡಿಸೈಡ್ಸ್ ಅಂತ ಹೇಳ್ತೀವಿ, ಏನಂದರೆ ಇವುಗಳನ್ನ ನೀವು ಸರಿಯಾದ ಸಮಯದಲ್ಲಿ ಹೊಡೆಯೋದ್ರಿಂದ ಅಲ್ಪ ಮಟ್ಟಿಗೆ ಮುಳ್ಳು ಸಜ್ಜೆ ಮತ್ತು ಇತರ ಕಳೆಗಳನ್ನು ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತದೆ. ಬಟ್ ಇದಕ್ಕೆಲ್ಲ ಒಂದು ಹೇಳ್ತೇವೆ, ನಿರ್ವಹಣೆಗೆ ಇದು ನಾವು ನಿಮಗೆ ಏನು ತೋರಿಸ್ಕೊಡ್ತೀವಿ, ಇದರಲ್ಲಿ ಕಳೆಗಳನ್ನು ಕಡಿಮೆ ಮಾಡೋದಕ್ಕೆ ನಿಮಗೆ ಹೆಚ್ಚಿನ ಲಾಭ ಪಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ತೇವೆ. ನಾವು ಏನಪ್ಪ ಅಂದರೆ ಸಂಪೂರ್ಣ ಭರವಸೆ ನೀಡೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಸಮಯ, ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶದ ಲಭ್ಯತೆ ಮೇಲೆ ಹೋಗುತ್ತೆ. ಯಾಕಂದರೆ ಇವಾಗ ಏನಾಗುತ್ತೆ, ನಾವೆಲ್ಲ ಏನಪ್ಪ ಅಂದರೆ ಮಳೆ ಆಶ್ರಿತವಾಗಿಯೇ ಮೆಕ್ಕೆಜೋಳ ನಾವು ಬೆಳೀತಾ ಇರೋದು. ನಾವು ಒಂದೇ ಸರಿ ನಿಮಗೆ ಈಗ ನಾವು 2 ಲೀಫು ಸ್ಟೇಜಲ್ಲೇ ಮಾತ್ರ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಹಾಗೆ ನೀವು ಬಿತ್ತನೆ ಮಾಡಿದ ಮರುದಿನ ಅಥವಾ ನೀವು ಈಗ ಇವತ್ತು ಮಳೆ ಬಂದಿದೆ ಅಂದ್ಕೊಳ್ರಿ, ನೀವು ಸಾಲುಗಳು ಮಾಡಿರ್ತೀವಿ, ಮೆಕ್ಕೆಜೋಳ ಬಿತ್ತನೆ ಮಾಡಿದ ಅವತ್ತಿನ ದಿನವೇ ಅಥವಾ ಮರುದಿನ ನೀವು ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಅಂತ ಹೇಳ್ತೀವಿ, ಅದನ್ನು ಸ್ಪ್ರೇ ಮಾಡಲೇಬೇಕಾಗತ್ತೆ. ಅದರಲ್ಲಿದೆ ಏನಪ್ಪ ಅಂದರೆ ನಿಮಗೆ ಹುಟ್ಟತಕ್ಕಂಥ ಮುಳ್ಳು ಸಜ್ಜೆ ಅಥವಾ ಇತರ ಕಳೆಗಳನ್ನ ಸಪ್ರೆಸ್ ಮಾಡುತ್ತೆ. ಅಂದರೆ ಅದನ್ನು ಹೊರಗೆ ಬರ್ದಂಗೆ ನೋಡ್ಕೊಳೋದಕ್ಕೆ ಒಂದು ಅನುಕೂಲವಾಗುತ್ತೆ. ಹಾಗಾಗಿ ಆ ಸ್ಪ್ರೇ ನೀವು ಮಾಡಲೇಬೇಕಾಗತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ತಾಂತ್ರಿಕದ ಅಡ್ಡಿ ಏನು ಬರ್ತಾ ಇದೆ ಅಂದರೆ, ನೀವು ಯಾವಾಗ ನಾವು ಬಿತ್ತನೆ ಆದ ಮೇಲೆ ನಾವು ಹೇಳ್ತಕ್ಕಂಥದ್ದು ಈ ವಿಡಿಸೈಡರ್ಸ್ ಏನಿದ್ದಾವೆ, ಅರ್ಬಿಸೈಡ್ಸ್ ಆಗಲಿ, ನೀವು 12ರಿಂದ 15 ದಿನದೊಳಗಡೆ ಈ ಕಳೆನಾಶಕಗಳನ್ನ ಉಪಯೋಗಿಸ್ಕೋಬೇಕು ಅಂತ ನಾವು ಹೇಳ್ತೇವೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ತೇವಾಂಶದ ಕೊರತೆ ಬರ್ತಾ ಇದೆ. ಯಾಕಂದರೆ ಮಳೆ ಬಂದು ನೀವು ಬಿತ್ತನೆ ಆದ ಮೇಲೆ 12ರಿಂದ 15 ದಿನಗಳೊಳಗೆ ಮತ್ತೆ ಮಳೆ ಬಂತು, ನಮಗೆ ಆ ತೇವಾಂಶ ಇರುತ್ತೆ, ನಮಗೆ ಆ ಒಂದು ಕಳೆನಾಶಕಗಳ ಒಂದು ಸಿಂಪರಣೆಗೆ ಅನುಕೂಲವಾಗುತ್ತೆ. ಇವಾಗ ಅದು ಇಲ್ಲಪ್ಪ ಅಂದರೆ ನಿಮಗೆ ಕಳೆಗಳ ನಿರ್ವಹಣೆಯಲ್ಲಿ ಸ್ವಲ್ಪ ತಾಂತ್ರಿಕತೆಯಲ್ಲಿ ತೊಂದರೆ ಆಗುತ್ತೆ. ಇದನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ಇನ್ನು ಬರ್ತಕ್ಕಂಥ ಸಂಚಿಕೆಗಳಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಈಗ ನಾನು ಹೇಳ್ತಕ್ಕಂಥ ಒಂದು ಇದು ಏನಪ್ಪ ಅಂದರೆ, ನೀವು ಮೆಟಿಲಾಕ್ಲೋರ್ ಅಂತ ಹೇಳ್ತೀವಿ, ಪ್ಲಸ್ ಅಟ್ರಾಜಿನ್ 50% ಅಂತ ಹೇಳ್ತೀವಿ. ಅಟ್ರಾಜಿನ್ 50% WP ನೀವು ಹಲವಾರು ಕಂಪ್ನಿಗಳಿದ್ದಾವೆ, ಯಾವುದಾದ್ರೂ ನೀವು ಉಪಯೋಗಿಸ್ಕೋಬೋದು, ಅದರಲ್ಲೇನು ಇದಿಲ್ಲ. ಹಾಗೆ ನಿಮಗೆ ಈ ಮೆಟಲಾಕ್ಲೋರ್ ಅಂತ ಹೇಳ್ತೀವಿ, ಇದು 50% EC ನಿಮಗೆ UPL ಕಂಪ್ನಿದಿದೆ. ಇನ್ನೂ ಬೇರೆ ಯಾವುದೇ ಕಂಪ್ನಿಯ ಒಂದು ಪ್ರಾಡಕ್ಟ್ಸ್ ನಿಮಗೆ ಸಿಕ್ಕರೆ ಇವೆರಡೂ ಏನಿದ್ದಾವೆ, ಮೆಟಲಾಕ್ಲೋರ್ 50 EC ಬಂದು ಅಂದರೆ ಪ್ರೀ ಎಮರ್ಜೆಂಟ್, ಅಂದರೆ ನಿಮಗೆ ಕಳೆಗಳ ಒಂದು ಬರೋದಕ್ಕಿಂತ ಮುಂಚೆ ಹೊಡಿತಕ್ಕಂಥ ಒಂದು ಕಳೆನಾಶಕಗಳು. ಹಾಗೆ ಅಟ್ರಾಜಿನ್ ಇದು ನಿಮಗೆ ಕಳೆ ಬೆಳವಣಿಗೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಒಂದು ಕಳೆನಾಶಕ ಆಗಿರುತ್ತೆ. ಇದು ನಾವು ಸಾಯಿಲ್ ಅಪ್ಲಿಕೇಶನ್ ಅಂತೇವೆ, ಅಂದರೆ ಭೂಮಿಗೆ ಇದನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಯಾವಾಗ ಮಾಡಬೇಕಪ್ಪ ಅಂದರೆ ಇದು
ಇದರಿಂದ ನಿಮಗೇನಪ್ಪ ಅಂದರೆ ವಾರ್ಷಿಕ ಹುಲ್ಲುಗಳಂತ ಹೇಳ್ತೀವಲ್ಲ, ಮತ್ತು ಅದು ಅಗಲದ ಎಲೆಗಳನ್ನು ನಿಯಂತ್ರಿಸ್ಬೋದು, ಅಗಲವಾದ ಎಲೆಗಳನ್ನು. ಹಾಗೆ ನಮ್ಮ ಒಂದು ಏನಿದು ಮುಳ್ಳುಸಜ್ಜೆಯ ಬರ್ತಕ್ಕಂಥ ಮೊಳಕೆ ಹೊಡೆಯೋದನ್ನು ಕಡಿಮೆ ಮಾಡ್ಬೋದು. ಇದು ಎಲ್ಲ ಬೆಳೆಗಳಲ್ಲಿ ಹೆಚ್ಚು ಕಡೆ ನಮ್ಮ ಒಂದು ಉದ್ದೇಶದಲ್ಲಿ ಮೆಕ್ಕೆಜೋಳಕ್ಕೆ ಇದನ್ನು ಉಪಯೋಗಿಸ್ಕೋಬೋದು. ಇದು ಏನಪ್ಪ ಅಂದರೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಕಳೆಗಳನ್ನು ಬೆಳವಣಿಗೆ ತಡೆಯುವ ಮೂಲಕ ಅಂದರೆ ಬೀಜ ಮೊಳಕೆ ಹೊಡೆಯುವುದನ್ನು ಪ್ರತಿಬಂಧಿಸುತ್ತದೆ, ಅಂದರೆ ನಿಲ್ಲಿಸ್ತದೆ. ಹಾಗೆ ಇದು ಏನಪ್ಪ ಅಂದರೆ ನೀವು ಇದನ್ನು 3 ದಿನಗಳೊಳಗೆ ಅಂದರೆ ಬಿತ್ತನೆ ಆದ 2ರಿಂದ 3 ದಿನಗಳೊಳಗೆ ಈ ಒಂದು ಔಷಧಿಯನ್ನು ಹೊಡಿಬೇಕಾಗುತ್ತೆ. ಇದರ ಮಿಶ್ರಣ ಏನಪ್ಪ ಅಂದರೆ ಮೆಟಲಾಕ್ಲೋರೈನ್ ಇದೆ, ಇದು 8ರಿಂದ 10 ml 1 ಲೀಟ್ರ್ ನೀರಲ್ಲಿ ಹಾಕ್ಕೊಂಡು, ಅದ್ರ ಜೊತೆಗೆ ಅಟ್ರೋಜಿನ್ ಅಂತ ಬರುತ್ತಲ್ವ 5 ಗ್ರಾಮ್ ಪರ್ ಲೀಟ್ರಲ್ಲಿ ಹಾಕ್ಕೊಂಡು ನೀವು ಒಂದು ಟ್ಯಾಂಕ್ ಅಂದರೆ 20 ಲೀಟ್ರ್ ಟ್ಯಾಂಕ್ ಇದೆ ಅಂದರೆ ನೀವು ಹೆಚ್ಚು ಕಡಿಮೆ ಒಂದು 150 ml ಮೆಟಲಾಕ್ಲೋರ್ 50 EC ಪ್ಲಸ್ ಒಂದು 100 ಗ್ರಾಮ್ ಅಟ್ರೋಜಿನ್ ಮಿಕ್ಸ್ ಮಾಡಿಬಿಟ್ಟು ಇದು ಮಣ್ಣಿನಲ್ಲಿ ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಇದರಲ್ಲಿದ್ದ ಏನಂದರೆ ಮುಳ್ಳು ಸಜ್ಜೆ ಆಗಲಿ ಇತರ ಕಳೆಗಳ ಮೊಳಕೆ ಹೊಡೆಯುವ ಒಂದು ಏನಿದೆ ಅದನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿದ್ದ ನಿಮಗೆ ಎಫೆಕ್ಟ್ ಇದಾಗತ್ತೆ. ಮುಳ್ಳು ಸಜ್ಜೆ ಮಾಮೂಲಾಗಿ ನೀವು ಮಾಡೋದಕ್ಕೂ ಇದರಲ್ಲಿ ಕಂಟ್ರೋಲಿಂಗ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ನಿಮಗೆ 40 to 50% ನಿಮಗೆ ಮುಳ್ಳು ಸಜ್ಜೆಯ ಒಂದು ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಇದು ಆದಮೇಲೆ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ನಿಮ್ಗೆ ಆಲ್ರೆಡಿ ಇದೆ, ನಿಮಗೆಲ್ಲ ಐಡಿಯಾ ಇದೆ. ಅದನ್ನು ಯಾವುದಾದ್ರು ನಿಮಗೆ ಈಗ ಹೊಸ ಮಾಲಿಕ್ಯೂಲ್ಸು ಬಂದಿದ್ದಾವೆ. ನೀವು ಆಲ್ರೆಡಿ ಕಳೆನಾಶಕಗಳಾದ ಲಾಡಿಸ್ ಹೊಡಿತಾ ಇದ್ದೀರಾ. ಲಾಡಿಸಲ್ಲಿ ಟೆಂಬೋಟ್ರಿನ್ ಅಂತ ಹೇಳ್ಬಿಟ್ಟು ಟೆಕ್ನಿಕಲ್ ಇರುತ್ತೆ. ಆಲ್ರೆಡಿ ನೀವು ಟೀನ್ಸರ್ ಹೊಡಿತಾ ಇದ್ದೀರಾ, ಅದರಲ್ಲಿ ಬಂದು ನಿಮಗೆ ಟೆಪ್ರೊಮೈಸಿನ್ ಅಂತ ಇರುತ್ತೆ. ಈಗ ಹೊಸದಾಗಿ ಏನು ಕೆಮಿಕಲ್ಸ್ ಬರ್ತಾ ಇದ್ದಾವೆ ಲೈಕ್ BASF ಅಲ್ಲಿ ವ್ಯಾಸ್ನಿಟ್ ಕಂಪ್ಲೀಟ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಟೆಪ್ರೊಮೈಸಿನ್ ಮತ್ತು ಅಟ್ರೋಜಿನ್ ಕಾಂಬಿನೇಷನ್ ಇದೆ, ಅದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಟೊರಿ ಸೂಪರ್ ಅಂತ ಬರುತ್ತೆ IIL ಕಂಪ್ನಿದು, ಅದರಲ್ಲಿ ಟೆಂಬೋಟ್ರಿನ್ ಮತ್ತು ಅಟ್ರೋಜಿನ್ ಕಾಂಬಿನೇಷನ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ಈಗ ರೀಸೆಂಟಾಗಿ ಗೋದ್ರೇಜ್ ಕಂಪ್ನಿಯ ಆಶಿತಾಕ ಅಂತ ಬಂದಿದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಹಾಗೆ UPLನ ಬ್ರೋಸಿಯಾ ಅಂತ ಬಂದಿದೆ, ಸೇಮ್ ಟಾಲಿಪರೇಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ, 40% SE. ಆಶಿತಾಕ ಆಗಲಿ ಬ್ರೋಸಿಯಾ ಎರಡು ಸೇಮ್ ಟೆಕ್ನಿಕಲ್ ಇದ್ದಾವೆ, ಅವೆರಡನ್ನೂ ನೀವು ಯೂಸ್ ಮಾಡ್ಬೋದು. ಇವು ಯಾವುದೇ ಟೆಕ್ನಿಕಲ್ಸ್ ಇರೋವು ಅಂದರೆ ಅಟ್ರಾಜಿನ್ ಜೊತೆಗೆ ನೀವು ಟೆಂಬೋಟ್ರಿನ್ ಆಗಲಿ ಟೆಪ್ರೊಮೈಸಿನ್ ಆಗಲಿ ಟಾಲಿಫರೇಟ್ 40% SE ಯಾವುದಾದ್ರೂ ಕೂಡ ಕಾಂಬಿನೇಷನ್ನಲ್ಲಿ ನೀವು ಈ ಒಂದು ಮೆಕ್ಕೆಜೋಳದಲ್ಲಿ ಬರ್ತಕ್ಕಂಥ ಮುಳ್ಳು ಸಜ್ಜೆ ಆಗಲಿ ಅಥವಾ ಇತರ ಕಳೆಗಳನ್ನು ನಾವು ಕಡಿಮೆ ಮಾಡೋದಕ್ಕೆ ನೀವು 2 ಎಲೆ ಇದ್ದಾಗ ಮಾತ್ರ ಹೊಡೆದ್ರೆ ಮಾತ್ರನೇ ನಿಮಗೆ ಈ ಕಳೆಗಳ ನಿರ್ವಹಣೆ ಸಾಧ್ಯ ಇದೆ. ಇಲ್ಲ ಅಂದರೆ ನೀವು ಇದನ್ನು ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದನ್ನು ನೀವು ಯಾವ ರೀತಿಯಾಗಿ ಮಾಯಿಶ್ಚರ್ನ ನೀವು ಮೇಂಟೈನ್ ಮಾಡ್ತೀರಿ ನಿಮ್ಮ ಹೊಲದಲ್ಲಿ, ಮತ್ತು ಯಾವ ರೀತಿಯಾಗಿ ನೀವು ಇದನ್ನು 2 ಎಲೆ ಇದ್ದಾಗ ಹೊಡಿತೀರಿ ಅನ್ನೋದು ಭಾಳ ಮುಖ್ಯವಾಗಿರುತ್ತದೆ. ಈಗ ನಾನು ಹೇಳಿರೋ ಪ್ರಕಾರ ನಿಮಗೆ ಈ ಒಂದು ಕೆಮಿಕಲ್ ಬಗ್ಗೆ ನಿಮಗೆ ಐಡಿಯಾ ಇದೆ ಆಲ್ರೆಡಿ. ಈ ಒಂದು ಅರ್ಬಿಸೈಡ್ ಟೀಂಜರ್ ಅಂತ ನಾವೇನು ಕರಿತೀವಿ BASFದು, ಇದು ನೀವು ಮೆಕ್ಕೆಜೋಳದ ಒಂದು ಕಳೆ ಏನು 2 ಎಲೆ ಇದ್ದಾಗ ಹೊಡೆಯೋದಕ್ಕೆ ಉತ್ತಮವಾಗಿದೆ. ಇದು 30 ml per acre ಅಂತ ಹೇಳ್ತೀವಿ. ನಿಮಗೆ ಕಾಂಬಿನೇಷನ್ನಿಗೆ ಅಡ್ಜಸ್ಟೆಂಟ್ ಇರುತ್ತೆ ಫ್ಲಕ್ಸ್, ಅದನ್ನು ಕಾಂಬಿನೇಷನ್ ಮಾಡಿಬಿಟ್ಟು ಇದನ್ನು ನೀವು 2 ಎಲೆ ಇರತಕ್ಕಂಥ ಒಂದು ಟೈಮಲ್ಲಿ ಇದನ್ನು ಹೊಡಿಬೇಕಾಗತ್ತೆ. ಇದರ ಬಗ್ಗೆ ನಿಮಗೆ ಆಲ್ರೆಡಿ ಮಾಹಿತಿ ಇದೆ. ಇನ್ನೂ ಮಾಹಿತಿ ಬೇಕಂದರೆ ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೇವೆ. ಹಾಗೆ ಲಾಡಿಸ್ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇದು ಟೆಂಬೋಟ್ರಿನ್ ಅಂತ ಹೇಳಿ ಕರಿತೀವಿ, 42% SE ಇರುತ್ತೆ. ಇದನ್ನು ನೀವು ಯಾವ ರೀತಿ ಉಪಯೋಗಿಸ್ಬೇಕು ಅಂದರೆ ಇದನ್ನು 2 ಲೀಫ್ ಸ್ಟೇಜಲ್ಲಿದ್ದಾಗ ಮಾತ್ರನೇ ಉಪಯೋಗಿಸಿದರೆ ಮಾತ್ರ ನೀವು ಕಳೆಗಳ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತದೆ. ಹಾಗೆ ಈ ನ್ಯೂ ಜನ್ರೇಷನ್ ಟೆಕ್ನಾಲಜಿ ಏನು ಬ್ರಾಡ್ ಸ್ಪೆಕ್ಟ್ರಮ್ ಟಾಲಿಪರೇಟ್ ಬೇಸ್ಡ್ ಅರ್ಬಿಸೈಡ್ಸ್ ಅಂತ ಹೇಳ್ತೀವಿ, ಇದನ್ನು ಕೂಡ ನೀವು ಉಪಯೋಗಿಸ್ಬೋದು. ಗೋದ್ರೇಜ್ನ ಆಶಿತಾಕ ಅಂತ ಬಂದಿದೆ, ಇದನ್ನು 2 ಲೀಫ್ ಸ್ಟೇಜಲ್ಲೇ ಮಾತ್ರನೇ ಉಪಯೋಗಿಸಬೇಕಾಗುತ್ತೆ. ಹಾಗೆ ಸೇಮ್ ಟೆಕ್ನಾಲಜಿಯಲ್ಲಿ ನಿಮಗೆ ಬ್ರೂಸಿಯಾ ಅಂತೇಳಿ UPL ಕಂಪ್ನಿದಿದೆ, ಇದನ್ನು 2 ಲೀಫ್ ಸ್ಟೇಜಲ್ಲಿದ್ದಾಗ ಮಾತ್ರನೇ ಕಳೆಗಳನ್ನ ನೀವು ಉಪಯೋಗಿಸ್ಬೇಕಾಗತ್ತೆ. ಹಾಗೆ ಟೊರಿ ಸೂಪರ್ ಅಂತ ಇದೆ, ಇದು ಕೂಡ ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೀವಿ. ನೀವು 2 ಲೀಫ್ ಸ್ಟೇಜ್ ಇರ್ತಕ್ಕಂಥ ಒಂದು ಮೆಕ್ಕೆಜೋಳ ಒಂದು ಕಳೆಗಳಿಗೆ ಇದನ್ನು ಉಪಯೋಗಿಸ್ಕೋಬೋದು. ಇದರ ಟೆಂಬೋಟ್ರಿನ್ ಪ್ಲಸ್ ಅಟ್ರಾಜಿನ್ ಕಾಂಬಿನೇಷನ್ ಇರುತ್ತೆ. ಹಾಗೆ ನೀವು ವ್ಯಾಸ್ನೇಟ್ ಕಂಪ್ಲೀಟ್ ಅಂತ ಹೇಳಿದೆ, ಈಗ ಇದರಲ್ಲಿ ಕೂಡ ನಿಮಗೆ ಕಾಂಬಿನೇಷನ್ ಇರುತ್ತೆ. ಇದು ಟೆಪ್ರೊಮೈಸಿನ್ ಮತ್ತು ಟೆಂಬೋಟ್ರಿನ್ ಕಾಂಬಿನೇಷನ್ ಇದೆ, ಇದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು.
ಸೊ ಇವೆಲ್ಲ ಕಳೆನಾಶಕಗಳು ನಾನು ಏನು ಹೇಳಿರ್ತಕ್ಕಂಥ ಲೀಸ್ಟ್ಗಳಿದ್ದಾವೆ, ಇವನ್ನೆಲ್ಲವೂ ನೀವು ಆಲ್ರೆಡಿ ನಾನು ಲೀಸ್ಟ್ ಮಾಡಿದ್ದೀನಲ್ವ. ಇವು ಯಾವುದೇ ಕಳೆನಾಶಕಗಳನ್ನು ನೀವು 2 ಲೀಫ್ ಸ್ಟೇಜ್ ಇದ್ದಾಗ ಹೊಡೆದ್ರೆ ಮಾತ್ರ ನಿಮಗೆ ಮುಳ್ಸಜ್ಜೆಯ ಒಂದು ಹಂತವನ್ನು ಕಡಿಮೆ ಮಾಡ್ಬೋದು, ಹಾಗೆ ಇತರ ಕಳೆಗಳನ್ನು ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆದರೆ ಇಲ್ಲಿ ಒಂದು ನೀವು ಗಮನದಲ್ಲಿಟ್ಕೊಳ್ಬೇಕಾಗಿದ್ದ ವಿಚಾರ ಏನಪ್ಪ ಅಂದರೆ, ಇದರಲ್ಲಿ ನಿಮಗೆ ತೇವಾಂಶದ ಒಂದು ಅವಶ್ಯಕತೆ ಇರುತ್ತದೆ. ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಇವುಗಳು ಇನ್ನು ನಾವು ಮಧುರಾ ಅಗ್ರಿಟೆಕ್ನ ಈಗ ನೀವು ಒಂದು ಕಳೆಗಳ ನಿರ್ವಹಣೆ ಬಗ್ಗೆ ಹೇಳಿದ್ವಿ. ಹಾಗೆ ನಾವು ಪ್ರೀ ಎಮರ್ಜೆಂಟ್ ಅಂದರೆ ಮೊದಲೇ ಕಳೆಗಳು ಬರೋದಕ್ಕಿಂತ ಮುಂಚೆ ಹೊಡಿತಕ್ಕಂಥ ಔಷಧಿಗಳು ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದ್ವಿ. ಅವು ಅಮಿಕಸ್ ಅಂತ ಹೇಳ್ಬಿಟ್ಟು ಮೆಟೆಲಾಕ್ಲೋರ್ ಅಂತ ಬರುತ್ತೆ 50 EC, ಅದನ್ನು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಅಟ್ರಾಜಿನ್ ಕಾಂಬಿನೇಷನ್ ಮಾಡಿಕೊಂಡು ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಆಗಿ ಉಪಯೋಗಿಸ್ಕೊಂಡು, ಅದಾದಮೇಲೆ ಪೋಸ್ಟ್ ಎಮರ್ಜೆಂಟ್ ಯಾವ್ಯಾವ ಇದು ಅಂತ ನಿಮಗೆ ಆಲ್ರೆಡಿ ಲೀಸ್ಟ್ ಔಟ್ ಮಾಡಿದ್ದೀವಿ, ನೀವು ಅದನ್ನು ಉಪಯೋಗಿಸ್ಕೋಬೋದು. ಹಾಗೆ ನಾನು ನಿಮಗೆ ಏನಪ್ಪ ಅಂದರೆ ಫಾಲ್ ಆರ್ಮ್ ಅಂದರೆ ಸೈನಿಕ ಹುಳು, ಈ ಹುಳನ ಅಂದರೆ ಸುಳಿಯಲ್ಲಿ ನೀವು 15 ದಿನಗಳ ಟೈಮಲ್ಲಿ ಬಂದ್ಬಿಟ್ಟು ಸುಳಿಯನ್ನು ಇದು ಮಾಡಿಬಿಟ್ಟು ನಿಮಗೆ ಡ್ಯಾಮೇಜ್ ಮಾಡಿ ನಿಮಗೆ ಇದರಲ್ಲಿ ಮುಂದೆ ಇಳುವರಿ ಬರ್ದಂಗೆ ನಿಮಗೆ ಎಫೆಕ್ಟ್ ಆಗುತ್ತೆ. ಇದನ್ನು ನೀವು ನಿಯಂತ್ರಣ ಮಾಡೋದಕ್ಕೆ ಮಧುರಾ ಅಗ್ರಿಟೆಕ್ನ ಅವತಾರ್ ಅಂತ ಬರುತ್ತೆ. ಇದು ಥೈಮೆಥಾಕ್ಸಿಯಮ್ 1% ಇರುತ್ತೆ, ಆಗಲೂ ಕ್ಲೋರೋಥೆಟ್ರನಾಲ್ 0.5% GR ಇರುತ್ತೆ, ಅರಳು ರೂಪದಲ್ಲಿರುತ್ತೆ. ಇದನ್ನು ನೀವು ಫಾಲಾರ್ಮೇರಮ್ ಅಂದರೆ ಕಾಂಡಕೊರಕ ಹುಳಕ್ಕೆ ನೀವು ಉಪಯೋಗಿಸ್ಕೋಬೋದು. ಇದನ್ನು ನೀವು 15 ದಿನಗಳ ಗಿಡಗಳಿಗೆ ಉಪಯೋಗಿಸೋದ್ರಲ್ಲಿದೆ ಏನಪ್ಪ ಅಂದರೆ, ನಿಮಗೆ ಒಂದು ಚುಟಿಕೆ ಅಂದರೆ ಎಕರೆಗೆ 2.5 3 kg ಹೋಗುತ್ತೆ. ಇದನ್ನು ನೀವು ಹೇಗೆ ಗುರುತಿಸ್ಬೋದು ಅನ್ನೋದು ಕೂಡ ನಾವು ಮುಂದಿನ ಸಂಚಿಕೆಗಳಲ್ಲಿ ಫಾಲಾರ್ಮನ್ನು ತಿಳಿಸ್ಕೊಡ್ತೀವಿ. ಇದರಲ್ಲಿದೆ ಏನಪ್ಪ ಅಂದರೆ, ನಿಮಗೆ ಸೈನಿಕ ಹುಳಗ ನಿರ್ವಹಣೆಯಾಗಿ ಗಿಡದ ಬೆಳವಣಿಗೆಯನ್ನು ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾವು ರೈತರಲ್ಲಿ ಈ ಒಂದು ಅವತಾರ್ ಮಧುರಾ ಅಗ್ರಿಟೆಕ್ನ ಒಂದು ಅವತಾರನ ನೀವು ಉಪಯೋಗಿಸಿ ನಿಮ್ಮ ಮೆಕ್ಕೆಜೋಳದ ಬೆಳೆಯನ್ನು ಹೆಚ್ಚಾಗಿ ಗ್ರೋತ್ ಬರೋಂಗೆ ಮಾಡಿಕೊಂಡು ಹಾಗೆ ಹೆಚ್ಚಿನ ಇಳುವರಿ ತೆಗಿಬೇಕಂತೇಳಿ ತಮಗೆಲ್ಲ ಕೇಳ್ಕೊಳ್ತೇವೆ. ಈಗ ಮಧುರಾ ಅಗ್ರಿಟೆಕ್ಗೆ ತಾವುಗಳೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿಬಿಟ್ಟು ಇನ್ನೂ ಮಾಹಿತಿಗಳನ್ನು ಪಡಿಬೇಕಂತೇಳಿ ತಮಗೆಲ್ಲ ಕೇಳ್ಕೊಳ್ತೇವೆ. ಧನ್ಯವಾದಗಳು.